ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮತ್ತಿನ್ನೇನ್ ಸಿಂಧು, ಆ ದೇವ್ರಿಗೆ ನನ್ ಮೇಲ್ ಕೋಪ ಇಲ್ದೆ ಹೋಗಿದ್ದಿದ್ರೆ ನಾನು ಅಥರ್ವ ಅವ್ರನ್ನ ಪ್ರೀತಿ ಮಾಡೋದನ್ನ ನೋಡ್ಕೊಂಡು ಸುಮ್ನೆ ಇರ್ತಿದ್ನ? ಮದ್ವೆ ಆಗೋ ಟೈಮಲ್ಲಿ ಆಕ್ಸಿಡೆಂಟ್ ಮಾಡ್ತಿದ್ನ? ನಾನು ಬುದ್ಧಿ ಭ್ರಮಣೆ ಆಗಿ ಹುಚ್ಚಿ ಆಗೋ ತರ ಮಾಡ್ತಿದ್ನ? ಹೇಳು ಸಿಂಧು, ಹೇಳು. ಇನ್ಮೇಲಾದ್ರೂ ಎಲ್ಲ ಒಳ್ಳೇದಾಗತ್ತೆ ಅನ್ಕೊಂಡ್ರೆ ಅವ್ನ್ ಯಾರೋ ಬಂದು ಅಪ್ಪನ್ ಕುತ್ತಿಗೆಗ್ ಚಾಕು ಹಿಡ್ದು ನನ್ ಕೈಲಿ ಆ ರೀತಿ ಎಲ್ಲ ಪತ್ರ ಬರ್ಸಿ ನಮ್ಮನ್ ಕಿಡ್ನಾಪ್ ಮಾಡೋದಕ್ ನೋಡ್ದ. ಇದಕ್ಕೆಲ್ಲ ಏನ್ ಅರ್ಥ? ಇದೀನ್ ನನ್ ಬದುಕಲ್ಲಿ ಆಟ ಆಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೆ ಸಿಂಧು. ಅದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬೇಕಿದ್ರೆ ನೋಡು, ಈಗೇನಾದ್ರೂ ನಾನು ನಿನ್ ಜೊತೆ ಮದ್ವೆ ಮಂಟಪದವರೆಗೂ ಬಂದ್ರೆ ಅಲ್ಲಿ ಇನ್ನೊಂದೇನಾದ್ರೂ ಅನಾಹುತ ನಡೆಯುತ್ತೆ. ಈ ಮದ್ವೆ ತಪ್ಪು ಹೋಗುತ್ತೆ ಕಣೆ. ಸಾಕು, ಇನ್ನು ನನಗೆ ತಿನ್ನೋ ಶಕ್ತಿ ಇಲ್ಲ ಕಣೆ. ನಿನ್ ಕೈ ಮುಗಿದ್ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನನ್ ಸತ್ತೋಗ್ತೀನಿ ಸಿಂಧು, ಸತ್ತೋಗ್ತೀನಿ. ಅಕ್ಕ, ಅಕ್ಕ ಇಲ್ಲೋಡು, ಇನ್ಮೇಲೆ ಖಂಡಿತವಾಗ್ಲೂ ಅಂತ ಅನಾಹುತ ಆಗಲ್ಲ. ಎಲ್ಲ ಒಳ್ಳೇದಾಗುತ್ತೆ. ನನ್ ಮೇಲೆ ನಂಬಿಕೆ ಇಡು. ದೇವ್ರಿಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ ಕಣೆ. ಅಪ್ಪನ ನಮ್ಮ ಹತ್ರ ಸೇರ್ಸಕ್ಕೆ ಆ ದೇವ್ರ ಆಡಿದ ನಾಟಕ ಅಷ್ಟೇ ಇದು. ನೀನ್ ಆಸೆ ಪಟ್ಟಂಗೆನೆ ಅಪ್ಪನ್ ಕಣ್ಮುಂದೆನೆ ನಿನ್ ಮದ್ವೆ ನಡೆಯೋಂಗ್ ಮಾಡಿದಾನೆ ದೇವ್ರು. ಅಂತದ್ರಲ್ಲಿ ಹೋಗಿ ಹೋಗಿ ದೇವ್ರ ಮೇಲೆ ಕೋಪ ಮಾಡ್ಕೋತಿದ್ಯಲ್ಲಕ್ಕ ನೀನು. ಸಿಂಧು, ನೀನೇನೇ ಹೇಳಿದ್ರು ನನ್ ಜೀವನ ಇಷ್ಟೇ ಕಣೆ. ನನಗ್ ಗೊತ್ತಾಗೋಯ್ತು, ಈ ಜೀವನದಲ್ಲಿ ನಾನು ಅಥವಾ ಒಂದಾಗಲ್ಲ ಅಂತ. ನನ್ನಿಂದ ನಿನ್ ಜೀವನ ಹಾಳಾಗೋದ್ ಬೇಡ ಕಣೆ. ನೀನು ವಿರಾಟ್ ಇಬ್ರು ಒಂದಾಗ್ಬೇಕು, ಸಂತೋಷವಾಗಿ ಬಾಳಿ ಬದುಕ್ಬೇಕು. ಹೋಗು, ನಿನ್ಗೋಸ್ಕರ ಅಲ್ಲಿ ಎಲ್ರು ಕಾಯ್ತಿರ್ತಾರೆ. ನಿನ್ ಕೈ ಮುಗಿತೀನಿ, ಹೋಗೆ. ಅಕ್ಕ, ನಿನ್ನ ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ ಅಂತ ನೀನ್ ಹೇಗ್ ಅನ್ಕೋತಿದ್ಯಾ? ನೀನ್ ಇಲ್ದೆ ನಾನ್ ಸಂತೋಷವಾಗಿರ್ತೀನಿ ಅಂತ ನೀನ್ ಹೇಗ್ ಅನ್ಕೋತಿದ್ಯಾ? ಅಕ್ಕ, ನಾನ್ ಹೇಳ್ತಿದ್ದೀನಿ, ನನ್ನ ಕೋಪ ಬರಕ್ಕೂ ಮುಂಚೆ ನೀನ್ ಬಂದ್ಬಿಡು. ಇಲ್ಲ ಸಿಂಧು, ನಾನ್ ಬರಲ್ಲ. ನಾನ್ ಎಲ್ಲಿಗೂ ಬರಲ್ಲ. ನೀನು ಇವತ್ ನನ್ನನ್ನ ಸಾಯೋದ್ರಿಂದ ತಪ್ಪಿಸ್ಬೋದು, ಆದ್ರೆ ದಿನ ತಪ್ಸೋಕಾಗತ್ತಾ? ನನ್ನ ಆಯಸ್ ಮುಗ್ದು ಹೋಗಿದೆ ಕಣೆ. ಸಾವು ಸಮೀಪದಲ್ಲೇ ಇದೆ. ನಾನ್ ಸಾಯೋದ್ ಖಚಿತ, ನಾನ್ ಸಾಯೋದ್ ಖಚಿತ. ಹುಚ್ಚಿ ತರ ಮಾತಾಡ್ಬೇಡ ಅಕ್ಕ ನೀನು. ನೀನ್ ಸತ್ತೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಮ್ಮಪ್ಪ ಅಮ್ಮ ಇಬ್ರು ಟೀಚರ್ಸ್. ಮಕ್ಳ ಭವಿಷ್ಯ ರೂಪಿಸೋದೇ ಅವ್ರ ಕೆಲ್ಸ. ಅಂತವ್ರು ತಾನೇ ಹೆತ್ ಮಕ್ಳಿಗೆ ಭವಿಷ್ಯ ರೂಪಿಸೋದನ್ ಕಲ್ಸ್ಕೊಟ್ಟಿಲ್ವಾ? ನೀನು ಇಂಥ ಸ್ಥಿತಿಲ್ ಸತ್ ಹೋದ್ರೆ ಅವ್ರ ಬಗ್ಗೆ ಜನಗಳು ಏನ್ ಅನ್ಕೊಳ್ಳಲ್ಲ ಹೇಳು? ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ, ಸರಿಯಾದ ದಾರಿಯಲ್ಲಿ ಬೆಳೆಸಿಲ್ಲ ಅಂತ ಅನ್ಕೊಳ್ಳಲ್ವಾ? ಬದುಕಿದ್ರೆ ಗಾಯತ್ರಿ ಮಕ್ಳ ತರ ಬದುಕ್ಬೇಕು ಅಂತ ಮಾತಾಡ್ಕೋಬೇಕಾ, ಅಥವಾ ಅವ್ರ ಮಕ್ಳ ತರ ಆಗೋದೇ ಬೇಡ ಅಂತ ಮಾತಾಡ್ಕೋಬೇಕಾ? ಹೇಳಕ್ಕ, ಏನ್ ಮಾತಾಡ್ಕೋಬೇಕು ನೀನೇ ಹೇಳು. ಯಾಕಕ್ಕ ಏನ್ ಯೋಚನೆ ಮಾಡ್ತಿದ್ಯಾ? ಉತ್ತರ ಕೊಡು. ಅಕ್ಕ, ನೀನ್ ಸತ್ ಹೋದ್ರೆ ನಿನ್ ಮೇಲ್ ಬಂದಿರೋ ಕಳಂಕ ಸತ್ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನಕ್ಕ ಕಳಂಕ ಹೊತ್ಕೊಂಡು ಸಾಯೋದನ್ನ ನೋಡಿ ನಾನ್ ಬದುಕಿರ್ತೀನ? ನೋಡು, ನೀನ್ ಸಾಯೋದಾದ್ರೆ ಹೋಗ್ ಸಾಯಿ, ನಾನ್ ತಡಿಯಲ್ಲ. ಆದ್ರೆ ನಿನ್ ಮೇಲಿರೋ ಕಳಂಕನ ಹೋಗಿಸ್ಕೊಂಡ್ ಸಾಯಿ. ನಿನ್ ಹೊಟ್ಟೆಲಿರೋ ಮಗು ಅಥರ್ವಂದೆ ಅಂತ ನಿರೂಪಿಸ್ಕೊಂಡ್ ಸಾಯಿ.
ಯಾರು ಅಪ್ಪನ್ ಕೊಳ್ಳಿಗೆ ಕತ್ತಿ ಇಟ್ಟು ನಿನ್ನ ಕೈಯಲ್ಲಿ ಆ ಪತ್ರನ್ ಬರೆಸ್ಕೊಂಡಿರೋ ಸತ್ಯ ಗೊತ್ತಾಗ್ಬೇಕು. ನನ್ನಕ್ಕ ಮೋಸಗಾತಿ ಅಲ್ಲ, ದ್ರೋಹಿ ಅಲ್ಲ ಅಂತ ಇಡೀ ಜಗತ್ತಿಗೆ ತಿಳಿಬೇಕು. ಆಮೇಲೆ ಬೇಕಾದ್ರೆ ನಿನಗೀಗ ಮದ್ವೆ ಬೇಡ, ಅಥರ್ವ ಅವರು ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸತ್ ಹೋಗು. ಅವಾಗ ನಾನು ನಿನ್ ಜೊತೆ ಬರ್ತೀನಿ. ಇಬ್ರು ಇದೇ ಜಾಗದಲ್ಲಿ ಬಿದ್ದು ಸತ್ ಹೋಗೋಣ. ಸಿಂಧು, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ನೀನು ಬಾಳಿ ಬದುಕ್ಬೇಕಾಗಿರೋಳು, ನಿನ್ ಬಾಯಲ್ಲಿ ಸಾಯೋ ಮಾತ. ಮತ್ತೆ ನೀನ್ ಮಾತಾಡೋದ್ ಸರಿನಾ ಅಕ್ಕ? ಅಕ್ಕ ಬಾ ಅಕ್ಕ, ಹೋಗೋಣ.